ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇತ್ತೀಚಿನ ದಿನಗಳಲ್ಲಿ IVF ಹಾಗೆ ಸರೋಗೆಸಿ ಅಂದರೆ ಬಾಡಿಗೆ ತಾಯ್ತನ ಈ ರೀತಿಯಲ್ಲಿ ಮಕ್ಕಳನ್ನು ಪಡಿತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿನೇ ಇದರಿಂದ ಕೆಲವೊಬ್ಬರು ಮೋಸ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ಈ ಸರೋಗೆಸಿ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಯಾರು ಅರ್ಹರು, ಈ ರೀತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ವರಿ ಅವರು, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಓಮ್ ಹಾಸ್ಪಿಟಲು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾನು ಶುರುವಲ್ಲೇ ಹೇಳಿದೆ, ಸೊ ಇತ್ತೀಚಿನ ದಿನಗಳಲ್ಲಂತೂ IVF ಮತ್ತು ಸರೋಗೆಸಿ ಈ ರೀತಿಯಲ್ಲಿ ಮಕ್ಕಳನ್ನು ಪಡ್ಕೊಳ್ತಾ ಇರೋರು ತುಂಬ ಹೆಚ್ಚಾಗೇ ಇದ್ದಾರೆ. ಸೊ ತುಂಬ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ, ಇನ್ನು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ಈ ಸರೋಗೆಸಿ ಅಂದರೆ ಏನು ಅಂತ ಹೇಳೋದಾದರೆ? ಸರೋಗೆಸಿ ಅಂದರೆ ಈ ಬಾಡಿಗೆ ತಾಯಿ ಅಂತ ಹೇಳ್ತೀವಲ್ಲ, ಆ ರೀತಿ ಯಾರಿಗೆ ಮಕ್ಕಳಾಗ್ತಿರಲ್ಲ ಅಥವಾ ಹೆಂಗಸರಲ್ಲಿ ಮಕ್ಕಳು ಆಗೋದಕ್ಕೆ ಅಥವಾ ಪ್ರೆಗ್ನೆನ್ಸಿ ಆಗೋದಕ್ಕೆ ಯಾರಿಗೇನಾದರೂ ತೊಂದರೆ ಇದ್ದರೆ ನಾವೇನು ಮಾಡ್ತೀವಿ, ಆ ಭ್ರೂಣಗಳನ್ನ ಬೇರೆಯವರ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅವರಲ್ಲೇ ಪ್ರೆಗ್ನೆನ್ಸಿ ಆಗಿ ಮಗು ಡೆಲಿವರಿ ಆದಮೇಲೆ ಆ ಮಗುನ ದಂಪತಿಗಳಿಗೆ ವಾಪಸ್ ಕೊಡೋ ಅಂಥ ಒಂದು ವಿಧಿ ಅದು. ಸೊ ಇದನ್ನು ನಾವು ಸರೋಗೆಸಿ ಅಥವಾ ಬಾಡಿಗೆ ತಾಯಿ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ಈಗ ಇದು ಇಂಡಿಯಾದಲ್ಲಿ ಇದು ಲೀಗಲ್ ಇದೆಯಾ ಹಾಗಿದ್ರೆ ಈ ರೀತಿ ಮಾಡೋದು? ಹೌದು, ಸರೋಗೆಸಿನಲ್ಲಿ ತುಂಬ ಲಾಸ್ ಬಂದು ಅದನ್ನು ಲೀಗಲೈಸ್ ಮಾಡಿದ್ದಾರೆ. ಮತ್ತು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಲಾ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ 2021ರಲ್ಲಿ ಸರೋಗೆಸಿ ಲಾ ಮತ್ತು ART ಲಾ ಅಂತ ಬಂತು. ಸೊ ಮುಂಚೆ ಇದ್ದಿದ್ದ ಲಾಸಲ್ಲೂ ತುಂಬ ಪ್ರಾವಿಷನ್ಸ್ ಇತ್ತು. ಸೊ ಬೇರೆ ಕಂಟ್ರಿಯವರು ಮಗು ಮಾಡ್ಕೋಬೋದಾಗಿತ್ತು, NRIs ಮಾಡ್ಕೋಬೋದಾಗಿತ್ತು, ಮತ್ತು ತುಂಬ ಆಪ್ಷನ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡಿ 2021ರಲ್ಲಿ ಸರೋಗೆಸಿ ಆ್ಯಕ್ಟ್ ಅಂತ ಇಂಡಿಯಾದಲ್ಲಿ ಒಂದು ಹೊಸ ಕಾನೂನನ್ನು ತೊಗೊಂಬಂದಿದ್ದಾರೆ. ಹಾಗಿದ್ರೆ ಈಗ ಈ ಸರೋಗೆಸಿ ಮಾಡಿಸ್ಕೊಳ್ಳೋಕೆ ಯಾರು ಅರ್ಹರು ಅಂತ ನೋಡೋದಾದರೆ ಯಾರಿಗೆ ಮಾಡ್ಬೋದು ಈ ಸರೋಗೆಸಿನ? ಈ ಸರೋಗೆಸಿನ ನಾವು ಯಾರ್ಯಾರಲ್ಲಿ ಮಾಡ್ತೀವಿ ಅಂದರೆ, ಇವಾಗ ಒಂದು ಹೆಣ್ಣೆ ಅವ್ರಿಗೆ ಗರ್ಭಕೋಶದಲ್ಲಿ ತುಂಬ ತೊಂದರೆ ಇರುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ, ಈ ಗರ್ಭಕೋಶ ಬೆಳವಣಿಗೆನೇ ಆಗಿರಲ್ಲ, ಅದು MRKH ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಅಂಡಾಶಯದಲ್ಲಿ ಮೊಟ್ಟೆಗಳಿರುತ್ತೆ, ಬಟ್ ಗರ್ಭಕೋಶನೇ ಬೆಳವಣಿಗೆ ಆಗಿರಲ್ಲ. ಅಥವಾ ಗರ್ಭಕೋಶ ತುಂಬ ಚಿಕ್ಕದಾಗಿರ್ಬೋದು, ಅಥವಾ ಗರ್ಭಕೋಶ 2 ಭಾಗವಾಗಿ ಡೆವಲಪ್ ಆಗಿರುತ್ತೆ, ಬೈಕಾರ್ನೇಟ್ ಯುಟ್ರಸ್ ಅಂತ. ಅಥವಾ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ಗಳು ಆಗಿ ಲೈನಿಂಗ್ ತುಂಬ ತೆಳುವಾಗಿ ಗರ್ಭಕೋಶದ ಒಳಗಡೆ ಪೊರೆಗಳೇನಾದರೂ ಬೆಳ್ಕೊಂಡಿದ್ರೆ, ಜೊತೆಗೆ ಅವ್ರಿಗೇನಾದರೂ ಸರ್ಜರಿ ಆಗಿ ಆ ಗರ್ಭಕೋಶನೇ ತೆಗಿಬೇಕಾದ ಸಂದರ್ಭ ಬಂದರೆ, ಇವಾಗ ತುಂಬ ಫೈಬ್ರಾಯ್ಡ್ ಇತ್ತು, ಸರ್ಜರಿ ಮಾಡಬೇಕಾದ್ರೆ ತುಂಬ ಬ್ಲೀಡಿಂಗ್ ಆಯಿತು, ಅಥವಾ ಅವ್ರಿಗೇನಾದರೂ ಬೇರೆ ಸರ್ಜರಿ ಅಥವಾ ಕ್ಯಾನ್ಸರ್ ಅಥವಾ ಬೇರೆ ಏನಾದರೂ ತೊಂದರೆ ಆಗಿ ಗರ್ಭಕೋಶನೇ ತೆಗಿಬೇಕಾಗಿ ಬಂತು, ಸೊ ಅವಾಗ ಅವರು ಪ್ರೆಗ್ನೆನ್ಸಿ ಪಡ್ಕೋಬೇಕಾದ್ರೆ ಸರೋಗೆಸಿನ ಆಪ್ಟ್ ಮಾಡ್ಬೋದು. ಇನ್ನೊಂದು, ಹೆಂಗಸರಲ್ಲಿ ತುಂಬ ಏನಾದರೂ ಅವ್ರಿಗೆ ಪ್ರೆಗ್ನೆನ್ಸಿ ಆದರೆ ಅವ್ರ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಏನಾದರೂ ಕಂಡೀಷನ್ಸ್ ಇದ್ದರೆ, ಅದರಲ್ಲಿ ಯಾವುದು ಈ ಹಾರ್ಟ್ ಪ್ರಾಬ್ಲಮ್ಗಳಿರುತ್ತೆ, ತುಂಬ ಸಿವಿಯರ್ ಕಿಡ್ನಿ ಪ್ರಾಬ್ಲಮ್ಸ್ಗಳು, ಲಿವರ್ ಪ್ರಾಬ್ಲಮ್ಮು, ಮತ್ತು ರಕ್ತ ಕಣಗಳದ್ದೇನಾದರೂ ತೊಂದರೆಗಳಿತ್ತು ಅಂದರೆ, ಜೊತೆಗೆ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ, ಅವ್ರ ಬಾಡಿ ಮಗುನ ನಮ್ಮದಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇರುತ್ತೆ, ಅಂಥ ಕಂಡೀಷನ್ಸಲ್ಲಿ ನಾವು ಸರೋಗೆಸಿನ ಹೇಳ್ತೀವಿ. ಜೊತೆಗೆ ಇನ್ನೊಂದು IVF ಟ್ರೀಟ್ಮೆಂಟ್ಸ್ನ ತೊಗೊತಾ ಇರ್ತಾರೆ. ಸೊ ಪದೇ ಪದೇ ಫೇಲ್ಯೂರ್ ಆಗ್ತಿರುತ್ತೆ, ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತೀವಿ. ಮತ್ತು ಪದೇ ಪದೇ ಅಬಾರ್ಷನ್ಸ್ ಆಗೋದು, ರೆಕರೆಂಟ್ ಮಿಸ್ಕ್ಯಾರೇಜಸ್ ಅಂತ ಹೇಳ್ತೀವಿ. ಮತ್ತು ಗರ್ಭಿಣಿ ಆಗ್ತಿರ್ತಾರೆ, ಸೊ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಅದು ಎಲ್ಲ ಆಪ್ರೇಷನ್ ಮಾಡಿ ಗರ್ಭಕೋಶದ ಬೈಕ್ ಸ್ಟಿಚ್ ಹಾಕಿದ್ರೂ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಕಂಡೀಷನ್ಸಲ್ಲಿ ಸರೋಗೆಸಿನ ಆಪ್ಟ್ ಮಾಡ್ಬೋದು. ಸೊ ಇನ್ನೂ ಒಂದು ಕಂಡೀಷನ್ ಯಾರಿಗೆ ಅಂದರೆ, ಇವಾಗ ಅವ್ರಿಗೆ ವಿಧವೆ ಆಗಿರ್ತಾರೆ, ಅಥವಾ ಅವರು ಮದುವೆ ಆಗಿ ಡಿವೋರ್ಸ್ ಆಗಿರುತ್ತೆ, ಪ್ಲಸ್ ಅವ್ರಿಗೆ ಈ ಥರದ್ದೆಲ್ಲ ತೊಂದರೆಗಳಿರುತ್ತೆ, ಸೊ ಅವರೂ ಸರೋಗೆಸಿನ ಆಪ್ಟ್ ಮಾಡ್ಬೋದು. ಈಗ ಹಾಗಿದ್ರೆ ಅವ್ರಿಗೆ ಹೆಲ್ತಿ ಇಲ್ಲ ಅಂದರೆ ಮಾತ್ರ, ಈಗ ಇಬ್ಬರು ಹೆಲ್ತಿ ಇರ್ತಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೆಲ್ತಿ ಇರ್ತಾರೆ, ವಿಷಯ ಏನಂದರೆ ಪ್ರೊಫೆಷನ್ ವೈಸ್ ನೋಡ್ತಾರೆ, ಇಲ್ಲ ಬ್ಯೂಟಿ ವೈಸ್ ಆ ರೀತಿ ನೋಡ್ಕೊಂಡು ಇತ್ತೀಚೆಗೆ ಆ ಮಗು ಬೇಡ ಅಂತ ಅಂದ್ಕೊಂಡು ಅವರು ಸರೋಗೆಸಿ ಕೂಡ ಹೋಗ್ತಾರೆ. ಸೊ ಅದು ಕೂಡ ಮಾಡ್ಬೋದಾ? ಹಾಗೇನೋ ಇಂಡಿಯಾದಲ್ಲಿ ಮುಂಚೆ ಆ ಥರ ತುಂಬ ಸರೋಗೆಸಿ ಕಂಡೀಷನ್ಸ್ಗಳು ತುಂಬ ಇದ್ದವು. ಸೊ ಬಟ್ ಈಗ ಆ ಥರ ಇಲ್ಲ. ಸೊ ಇವಾಗ ಸರೋಗೆಸಿ ನಾನು ಹೇಳ್ದಂಗೆ ಯಾರ್ಯಾರಿಗೆ ಇಂಡಿಕೇಷನ್ಸ್ ಇರುತ್ತೆ ಅವ್ರಿಗೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯನೇ ಹೊರತು, ಸೊ ಅವ್ರು ತುಂಬ ಹೆಲ್ದಿಯಾಗಿದ್ದಾರೆ, ನಮಗೆ ಪ್ರೆಗ್ನೆನ್ಸಿ ಆಗಿಬಿಟ್ರೆ ನಾನು ಆ್ಯಕ್ಟ್ರೆಸ್ಸು, ಮಾಡೆಲು, ನನ್ನ ಬಾಡಿ ಡಿಸ್ಫಿಗರ್ ಆಗಿಬಿಡುತ್ತೆ, ಅಥವಾ ನಾನು ಪ್ರೊಫೆಷ್ನಲಿ ಬ್ರೇಕ್ ತೊಗೋಬೇಕು, ಆ ಥರ ಎಲ್ಲ ಇಂಡಿಕೇಷನ್ಸ್ಗೆ ಸರೋಗೆಸಿನ ಮಾಡೋಕ್ಕಾಗಲ್ಲ. ಈಗ ಹೇಳಿದ್ರಿ ನೀವು, ಸೊ ತುಂಬ ಕಂಡೀಷನ್ಸ್ ಎಲ್ಲ ಇದೆ ಸರೋಗೆಸಿ ಮಾಡೋಕ್ಕೆ ಅಂತ. ಸೊ ಏನೇನು ಕಂಡೀಷನ್ಸ್ ಇದೆ, ಲೀಗಲಿ ಕಂಡೀಷನ್ಸ್ ನೋಡೋದಾದರೆ ಏನೇನಿದೆ? ನಾವು ಸರೋಗೆಸಿ ಆ್ಯಕ್ಟ್ ಮತ್ತು ART ಆ್ಯಕ್ಟ್ 2021 ಪ್ರಕಾರ, ಸೊ ನಾನು ಹೇಳ್ದಂಗೆ ಯಾರ್ಯಾರು ಸರೋಗೆಸಿಗೆ ಹೋಗ್ಬೋದು ಅಂತ ತಿಳಿಸ್ಕೊಟ್ನಲ್ಲ,
ಆ ರೀತಿ ಆ ದಂಪತಿಗಳು ರಿಜಿಸ್ಟರ್ಡ್ ART ಕ್ಲಿನಿಕ್ ಅಂದರೆ ರಿಜಿಸ್ಟರ್ಡ್ ಫರ್ಟಿಲಿಟಿ ಸೆಂಟರ್ಸ್ ಹತ್ರ ಹೋಗಬೇಕು. ಸೊ ಫರ್ಟಿಲಿಟಿ ಸೆಂಟರ್ನ ಹೆಂಗೆ ಚೂಸ್ ಮಾಡಬೇಕು? ಆ ಫರ್ಟಿಲಿಟಿ ಸೆಂಟ್ರಲ್ಲಿ ಕ್ವಾಲಿಫೈಡ್ ಡಾಕ್ಟರ್ ಇದ್ದಾರಾ, ಆ ಸೆಂಟ್ರಲ್ಲಿ ಎಲ್ಲ ಫೆಸಿಲಿಟಿನೂ ಇದೆಯಾ, ಪ್ಲಸ್ ಅವ್ರಿಗೆ ಲೈಸೆನ್ಸ್ ಇದೆಯಾ, ART ಲೈಸೆನ್ಸ್, ಲೆವೆಲ್ 3 ಲೈಸೆನ್ಸ್ ಅಂತ ಹೇಳ್ತೀವಿ, ಅದು ಗೌರ್ಮೆಂಟಿಂದ ಕೊಡ್ತಾರೆ. ಸೊ ಆ ಲೈಸೆನ್ಸ್ ಎಲ್ಲ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅವರು ಮುಂಚೆ ಸರೋಗೆಸಿ ಸರ್ವೀಸಸ್ನ ಕೊಟ್ಟಿದ್ರಾ, ಮತ್ತು ಎಷ್ಟು ಜನ, ಅವ್ರದ್ದು ಸಕ್ಸಸ್ ರೇಟ್ ಏನಿದೆ ಹಾಸ್ಪಿಟ್ಲಲ್ಲಿ, ಇದನ್ನೆಲ್ಲ ದಂಪತಿಗಳು ತಿಳ್ಕೊಬೇಕಾಗತ್ತೆ. ಸೊ ಇದೆಲ್ಲ ತಿಳ್ಕೊಂಡು ಅವ್ರಿಗೆ ಲೈಸೆನ್ಸ್ ಇತ್ತು ಅಂದರೆ ಅಲ್ಲಿ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸೊ ಅಲ್ಲಿರೋ ಡಾಕ್ಟ್ರು ಅವ್ರದ್ದು ಪರಿಶೀಲನೆ ಮಾಡ್ತಾರೆ, ಏನು ತೊಂದರೆ ಇದೆ. ಸೊ ಪ್ರೆಗ್ನೆನ್ಸಿ ಆದರೆ ಈ ತಾಯಿಗೆ ಏನಾದರೂ ತೊಂದರೆ ಇದೆಯಾ ಅಥವಾ ಪ್ರೆಗ್ನೆನ್ಸಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಲೆಟರ್ನ ಬರ್ಕೊಡ್ತೀವಿ. ಸೊ ಗೌರ್ಮೆಂಟಿಂದ ಒಂದು ART ಬೋರ್ಡ್ ಅಂತ ಮಾಡಿರ್ತಾರೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ. ಸೊ ಒಂದು ಬೋರ್ಡ್ ಕಮಿಟಿ ಅಂತ ಇದೆ. ಆ ಕಮಿಟಿನಲ್ಲಿ ಈ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ನಾರ್ಮಲ್ ಜನರಲ್ ಡಾಕ್ಟರ್ಸು ಇರ್ತಾರೆ. ಸೊ ತುಂಬ ಜನ ಸೇರಿ ಒಂದು ಕಮಿಟಿ, ART ಕಮಿಟಿ ಅಂತ ಫಾರ್ಮ್ ಆಗುತ್ತೆ, ಅಥವಾ ಸರೋಗೆಸಿ ಬೋರ್ಡ್. ಸೊ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಇವಾಗ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ನಾವು ಒಂದು ಲೆಟರ್ ಬರೆದು ಸರೋಗೆಸಿ ಬೋರ್ಡ್ಗೆ ಆ ಲೆಟರ್ನ ದಂಪತಿಗಳು ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು. ಸೊ ಅವಾಗ ಅವರು ಎಲ್ಲನೂ ಪರಿಶೀಲಿಸ್ತಾರೆ. ಸೊ ತಾಯಿಗೆ ಏನಾದರೂ ತೊಂದರೆ ಇದೆಯಾ, ಪ್ರೆಗ್ನೆನ್ಸಿ ಆದರೆ ಅವ್ರಿಗೇನಾದರೂ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್, ಅವ್ರ ಜೀವಕ್ಕೆ ಏನಾದರೂ ಅಪಾಯ ಬರುತ್ತಾ, ಸೊ ಅದನ್ನೆಲ್ಲ ಕಂಡೀಷನ್ ನೋಡಿಕೊಂಡು 2 ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ. ಸೊ ಒಂದು ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟು ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಅದು ಕೊಟ್ಟ ಮೇಲೆ ಆ ಲೆಟರ್ಗಳನ್ನ ART ಕ್ಲಿನಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ತೊಗೊಂಡು ಬಂದರೆ ಮುಂದಿನ ಪ್ರೋಸೆಸ್ಗಳನ್ನ ಶುರು ಮಾಡ್ಬೋದು. ಸಪೋಸ್ ಏನಾದರೂ ART ಅಥವಾ ಸ್ಟೇಟ್ ಸರೋಗೆಸಿ ಬೋರ್ಡಲ್ಲಿ ಇದು ರಿಜೆಕ್ಟ್ ಆಯಿತು ಅಂದರೆ ನಾವು ಫರ್ದರ್ ಸರೋಗೆಸಿನ ಪ್ರೊಸೀಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ. ಓಕೆ, ಹಾಗಿದ್ರೆ ಈಗ ಬಾಡಿಗೆ ತಾಯಿ ಅಂತ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಲ್ಲ, ಸೊ ಅವರಿಗೆ ಏನು ಅರ್ಹತೆ ಇರಬೇಕು, ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಸೊ ಇವಾಗ ಬಾಡಿಗೆ ತಾಯಿನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ, ಮುಂಚೆ ಕಮರ್ಷಿಯಲ್ ಸರೋಗೆಸಿ ಅಂತ ಹೇಳ್ತಾಯಿದ್ರು. ಯಾರೇ ಆದರೂ ಸರೋಗೇಟ್ ಆಗ್ಬೋದಾಗಿತ್ತು. ಸೊ ಬಾಡಿಗೆ ತಾಯಿ ಥರ ಅವ್ರು ಆ್ಯಕ್ಟ್ ಮಾಡ್ಬೋದಿತ್ತು. ಪ್ಲಸ್ ಅವರು ಈ ಥರ ಸರೋಗೆಸಿ ಮಾಡಿದ್ರೆ ಅವ್ರಿಗೆ ಇಷ್ಟು ಕಾಂಪನ್ಸೇಷನು ಆ ಥರ ಎಲ್ಲ ಕೊಡ್ತಾಯಿದ್ರು. ಸೊ ಬಟ್ ಇವಾಗ ಅದನ್ನು ಬ್ಯಾನ್ ಮಾಡಿದ್ದಾರೆ, ಕಮರ್ಷಿಯಲ್ ಸರೋಗೆಸಿ ಅನ್ನೋದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಏನೇ ಇದ್ರೂ ಅದನ್ನು ಆಲ್ಟ್ರೂಯಿಸ್ಟಿಕ್ ಸರೋಗೆಸಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಅಂದರೆ ಅವ್ರ ಸಂಬಂಧಿಕರೇ, ಸೊ ಯಾವ ದಂಪತಿಗಳು ಮಗುನ ಪಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅವ್ರದ್ದು ಕ್ಲೋಸ್ ರಿಲೇಟಿವೇ ಸರೋಗೇಟಾಗಿ ಇರಬೇಕು. ಪ್ಲಸ್ ಯಾವುದೇ ರೀತಿ ಹಣಕಾಸು, ಆಸ್ತಿ ಅಥವಾ ಚಿನ್ನ, ಬೆಳ್ಳಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಕೂಡ್ದು. ಜೊತೆಗೆ IVF ಟ್ರೀಟ್ಮೆಂಟ್ಗೆ, ಸರೋಗೆಸಿ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ, ಪ್ಲಸ್ ಇನ್ಶೂರೆನ್ಸು, ಪ್ಲಸ್ ಪ್ರೆಗ್ನೆನ್ಸಿಗಾಗೋ ಖರ್ಚು, ಡೆಲಿವರಿ ಖರ್ಚು ಮಾತ್ರನೇ ಅವರು ದಂಪತಿಗಳು ಕೊಡಬೇಕಾಗತ್ತೆ ಸರೋಗೆಸಿಗೆ, ಅವರೇ ನೋಡ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿ ದುಡ್ಡನ್ನ ಆಮಿಷ ತೋರಿಸಿ ದುಡ್ಡು ಕೊಟ್ಟು ಬೇರೆಯವ್ರಿಗೆ ಬಾಡಿಗೆ ತಾಯಿಯಾಗಿ ಅಂತ ಹೇಳಲಿಕ್ಕಾಗಲ್ಲ. ಸೊ 2021ನಿಂದ ಈ ಇಂಡಿಯಾದಲ್ಲಿ ಇದು ಹೊಸ ಲಾ ಬಂದಿದೆ. ಸೊ ಕಮರ್ಷಿಯಲ್ ಸರೋಗೆಸಿನ ಮಾಡೋಕ್ಕಾಗಲ್ಲ. ಸೊ ಜೊತೆಗೆ ಇವಾಗ ರೀಸೆಂಟ್ ಅಮೆಂಡ್ಮೆಂಟ್ ಪ್ರಕಾರ ಫ್ಯಾಮಿಲಿ ಫ್ರೆಂಡ್ ಸುತ್ತ ಸರೋಗೇಟಾಗಿ ಆ್ಯಕ್ಟ್ ಮಾಡ್ಬೋದು. ಬಟ್ ಯಾವುದೇ ರೀತಿ ಆಸ್ತಿ, ಹಣಕಾಸು ಅಥವಾ ಯಾವುದೇ ಕಾಂಪನ್ಸೇಷನು ಅವ್ರಿಗಿರೋದಿಲ್ಲ. ಈಗ ದಂಪತಿಗಳಿಗೆ ಅವ್ರ ಕಡೆಯಿಂದ ಯಾರನ್ನೂ ಕರ್ಕೊಂಬರೋಕ್ಕಾಗಿರಲ್ಲ ಅನಿಸುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ? ಅವರು ನಾವು ನೋಡಿರ್ತೀವಿ, ನಮಗೆ ಯಾರ ಕಡೆನೂ ಇಲ್ಲ ಅಂದಾಗ ಹಾಸ್ಪಿಟಲ್ ಅಥವಾ ಅವರು ಕಾಂಟ್ಯಾಕ್ಟ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಏನಾದರೂ ಇಲ್ಲ, ಆ ರೀತಿ ಆಗೋದೇ ಇಲ್ಲ. ದಂಪತಿಗಳಿಗೆ ಸಂಬಂಧಿಕರಾಗಿರಬೇಕು ಅಥವಾ ಕ್ಲೋಸ್ ಫ್ರೆಂಡ್ ಆಗಿದ್ರೆ ಮಾತ್ರ ಸರೋಗೆಸಿನ ಮಾಡೋಕ್ಕೆ ಸಾಧ್ಯ. ಅದನ್ನೇ ಆಲ್ಟ್ರೋಯಿಸ್ಟಿಕ್ ಸರೋಗೆಸಿ ಅಂತ ಹೇಳೋದು. ಓಕೆ, ಹಾಗಿದ್ರೆ ಈ ಸರೋಗೆಸಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಅದನ್ನು ಹೇಗೆ ನಡೆಸ್ತೀರಾ? ಹಾಗಿದ್ರೆ ಸೊ ಇವಾಗ ನಾವು ಸರೋಗೇಟ್ ಮದರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ 25ರಿಂದ 30 ವರ್ಷ ಇರಬೇಕು. ಪ್ಲಸ್ ಅವರು ಮದುವೆ ಆಗಿರಬೇಕು, ಅವ್ರಿಗೊಂದು ಹೆಲ್ದಿ ಮಗು ಇರಬೇಕು. ಸೊ ಜೊತೆಗೆ ಅವ್ರಿಗೆ ಯಾವುದೇ ಆಗಲ್ಲ. ಓಕೆ, ಅವ್ರು ಮದುವೆ ಆಗಿ ಅವ್ರಿಗೊಂದು ಮಗು ಇರಬೇಕು. ಪ್ಲಸ್ ಅವ್ರಿಗೆ ಯಾವುದೇ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ಇರಬಾರ್ದು. ಜೊತೆಗೆ ಯಾವುದೇ ಕಂಡೀಷನು ಅವ್ರು ಪ್ರೆಗ್ನೆಂಟ್ ಆದರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಂಡೀಷನ್ಸು ಯಾವುದೂ ಇರಬಾರ್ದು. ಅವ್ರು ತುಂಬ ಆರೋಗ್ಯವಾಗಿರಬೇಕು. ಸೊ ಆ ಥರದವ್ರನ್ನ ಸರೋಗೇಟ್ ಮದರ್ ಅಂತ ನಾವು ಸೆಲೆಕ್ಟ್ ಮಾಡ್ಬೋದು. ಜೊತೆಗೆ ಯಾರು ಸರೋಗೆಸಿಗೆ ಆಪ್ಟ್ ಮಾಡ್ಬೋದು ದಂಪತಿಗಳು ಅಂದರೆ, ಹೆಂಗಸರು ಏಜು 23ಇಂದ 50 ಇಯರ್ಸ್ ಇರಬೇಕು. ಗಂಡಸರು ಏಜು 25 ಇಯರ್ಸಿಂದ 55 ಇಯರ್ಸ್ ತನಕ, 26 ಇಯರ್ಸಿಂದ 55 ಇಯರ್ಸ್ ತನಕ ಇರಬೇಕಾಗತ್ತೆ. ಸೊ ಈ ದಂಪತಿಗಳ ಏಜ್ ಕ್ರೈಟೀರಿಯಾನು ನಾವು ನೋಡಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಜೊತೆಗೆ ಹೆಂಗಸರಲ್ಲಿ ಆ ತೊಂದರೆಗಳು, ನಾನು ಮುಂಚೆ ಹೇಳ್ದಂಗೆ ಏನೇನು ತೊಂದರೆಗಳಿರುತ್ತಲ್ಲ ಆ ಥರ ಎಲ್ಲ ತೊಂದರೆಗಳಿತ್ತು ಅಂದರೆ ಆವಾಗ ಸರೋಗೆಸಿನ ಆಪ್ಟ್ ಮಾಡೋಕ್ಕಾಗತ್ತೆ.
ಸೊ ಯಾರೇ ಆಗಲಿ ಮದುವೆನೇ ಆಗಿಲ್ಲ ಅಂದರೆ ಅವರು ಸರೋಗೆಸಿ ಆಪ್ಷನ್ನ ಆಪ್ಟ್ ಮಾಡೋಕ್ಕೆ ಆಗಲ್ಲ. ಓಕೆ, ಹಾಗಿದ್ರೆ ಈಗ ಸರೋಗೆಸಿ ಆದಮೇಲೆ ಆ ಮಗು ಯಾರಿಗೆ ಸೇರುತ್ತೆ ಅಂತ ಅಂದರೆ ಕೆಲವೊಂದು ಇನ್ಸಿಡೆಂಟ್ ಕಡೆ ಸೊ ಬಾಡಿಗೆ ತಾಯಿ ಇರ್ತಾರೆ, ಅವರು ಒಂದೊಂದು ಟೈಮ್ ಅಪ್ರೋಚ್ ಮಾಡ್ತಾರೆ, ಸೊ ಮಗು ನನಗೆ ಬೇಕು ಆ ರೀತಿಯಲ್ಲಿ. ಸೊ ಇವಾಗ ನಾವು ನೀವು ಹೇಗೆ ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಸೊ ಇವಾಗ IVF ಮೂಲಕ ನಾವು ದಂಪತಿಗಳದ್ದು ಮೊಟ್ಟೆ ಮತ್ತು ಸ್ಪರ್ಮ್ಸನ್ನು ಎರಡೂ ಹೊರಗೆ ತೆಗೆದು ಭ್ರೂಣ ಮಾಡಿ ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ನಾವು ಬಾಡಿಗೆ ತಾಯಿನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರ ಗರ್ಭಕೋಶದ ಲೈನಿಂಗ್ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡಿಸಿ ಆ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಈ IVF ಖರ್ಚು, ಪ್ರೆಗ್ನೆನ್ಸಿ ಖರ್ಚೆಲ್ಲ ದಂಪತಿಗಳು ನೋಡ್ಕೋತಾರೆ. ಸೊ ಡೆಲಿವರಿ ಆದಮೇಲೆ ಸರೋಗೇಟ್ ಮದರ್ಗೆ ಆ ಮಗು ಮೇಲೆ ಯಾವುದೇ ರೀತಿ ಹಕ್ಕಿರೋದಿಲ್ಲ. ಸೊ ಆ ಮಗುನ ಅವರು ದಂಪತಿಗಳಿಗೆ ವಾಪಸ್ ಕೊಡಬೇಕಾಗತ್ತೆ. ಸೊ ಇದು ಸರೋಗೆಸಿನಲ್ಲಿ ಇರೋ ಲಾದು ಕಂಡೀಷನ್ಸ್. ಓಕೆ, ಜಸ್ಟ್ ನನಗೊಂದು ಕ್ಯೂರಿಯಸ್ ಅಲ್ಲ ಒಂದು ಪ್ರಶ್ನೆ. ಸೊ ಇವಾಗ ಅವ್ರು ಸರೋಗೆಸಿ ಮಾಡಿಸಿರ್ತಾರೆ, ಇನ್ ಕೇಸ್ ಆ ಮಗು ಅವ್ರು ಬೇಡ ಅಂತ ಹೇಳೋಕ್ಕೂ ಆಪ್ಷನ್ ಆಗಲ್ಲ ಅಲ್ವಾ? ಸೊ ಆ ಜೋಡಿ ಇಲ್ಲ ನಮಗೆ ಈಗ ಬೇಡ ಆ ರೀತಿ ಹೇಳೋಕ್ಕೆ ಆಪ್ಷನ್ ಆಗಲ್ಲ. ಅವರು ಸರೋಗೆಸಿನ ಆಪ್ಟ್ ಮಾಡಾದ್ಮೇಲೆ ಆ ಮಗುದು ಮಗುದು ಏನು ಖರ್ಚು ವೆಚ್ಚ ಅದ್ರ ಭವಿಷ್ಯ ಎಲ್ಲ ದಂಪತಿಗಳ ಕೈಯಲ್ಲೇ ಇರುತ್ತೆ. ಒಂದ್ಸಲ ಸರೋಗೆಸಿ ಆಪ್ಟ್ ಮಾಡಿದ್ಮೇಲೆ ಸರೋಗೆಸಿ ನಾವು ಮಾಡಾದ್ಮೇಲೆ ಆ ಮಗು ಸುತ್ತ ಅವರು ಸರಿಯಾಗಿ ಕೇರ್ ತಗೊಳ್ಳೇಬೇಕು. ಜೊತೆಗೆ ನಾರ್ಮಲ್ ಆಗಿ ಹುಟ್ಟಿದ ಮಗುಗೆ ಯಾವ ರೀತಿ ಹಕ್ಕುಗಳಿರುತ್ತೆ ಅದೆಲ್ಲ ಸರೋಗೆಸಿ ಮೂಲಕ ಹುಟ್ಟಿದ ಮಗುಗಳಿಗೂ ಅದೇ ಹಕ್ಕುಗಳನ್ನ ಕಾನೂನು ಕೊಡುತ್ತೆ. ಮೇಡಮ್, ಇನ್ನು ಈಗ ಅನ್ಮ್ಯಾರಿಡ್ ಬಾಯ್ಸ್ ಕೂಡ ಇರ್ತಾರೆ, ಮದುವೆ ಆಗದಿರೋ ಗಂಡು ಮಕ್ಕಳು ಕೂಡ ಅವರು ಈ ರೀತಿ ಯಾರನ್ನಾರು ಅವ್ರ ರಿಲೇಷನ್ ಅಥವಾ ಫ್ರೆಂಡ್ಸ್ ಕರ್ಕೊಂಡೋಗಿ ಸರೋಗೆಸಿ ಮದರ್ ಈ ರೀತಿ ಮಾಡೋ ಆಪ್ಷನ್ಸ್ ಏನಾರು ಇರುತ್ತಾ? ಸೊ ಆ್ಯಕ್ಚುಲಿ ಕಾನೂನುಬದ್ಧವಾಗಿ ಅದು ಆಪ್ಷನ್ ಇಲ್ಲ. ಸೊ ಹೆಂಗಸರಲ್ಲಿ ಮದುವೆ ಆಗಿ ಸೊ ಜೊತೆಗೆ ಅವ್ರಿಗೇನಾದರೂ ಡಿವೋರ್ಸ್ ಆಗಿ ಗಂಡ ತೀರ್ಕೊಂಡಿದ್ರೆ ಅವ್ರು ಮಾತ್ರ ಸರೋಗೆಸಿಗೆ ಆಪ್ಷನ್ ಇರುತ್ತೆ ಹೊರತು ಸೊ ಸಿಂಗಲ್ ಮೆನ್ ಅಂದರೆ ಮದುವೆ ಆಗದೆ ಅಥವಾ ಡಿವೋರ್ಸ್ ಆಗಿರೋ ಗಂಡಸರಿಗೆ ಸರೋಗೆಸಿ ಮೂಲಕ ಮಗು ಪಡ್ಕೊಳ್ಳೋಕ್ಕೆ ಆಪ್ಷನ್ ಇಲ್ಲ. ಈಗ ಈ ಸರೋಗೆಸಿ ಮಾಡಿಸ್ಬೇಕು ಅಂದರೆ ತುಂಬ ಏನಂತಾರೆ ಎಚ್ಚರಿಕೆ ವಹಿಸಲೇಬೇಕಾಗಿರುತ್ತೆ. ಸೊ ಈ IVF ಆಗಿರ್ಬೋದು, ಇದಾಗಿರ್ಬೋದು. ಸೊ ಹಾಗಾಗಿ ಅವ್ರು ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ? ಸೊ ದಂಪತಿಗಳು ಸರೋಗೇಟ್ನ ಆಪ್ಟ್ ಮಾಡಬೇಕಾದ್ರೆ ಫಸ್ಟು ಯಾವ ಸೆಂಟ್ರಲ್ಲಿ ಅವರು ಸರೋಗೆಸಿ ಮಾಡಿಸ್ಕೋತೀನಿ ಅಂತ ನೋಡ್ಕೋಬೇಕು. ಆ ಸೆಂಟರ್ಡು ART ಲೈಸೆನ್ಸ್ ಇದೆಯಾ, ಲೆವೆಲ್ 3 ಲೈಸೆನ್ಸ್ ಅದರಲ್ಲಿ ಇದೆಯಾ, ಮತ್ತು ಎಲ್ಲ ಫೆಸಿಲಿಟಿ ಅಲ್ಲೇ ಆಗುತ್ತಾ, ಎಲ್ಲ ಟೆಸ್ಟ್ಗಳು, ಎಂಬ್ರಿಯೋ ಟ್ರಾನ್ಸ್ಫರು, ಎಗ್ ಪಿಕಪ್ಪಿಂದ ಹಿಡಿದು ಎಲ್ಲ ಅಲ್ಲೇ ಆಗುತ್ತಾ, ಜೊತೆಗೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆಯಾ, ಮತ್ತು ಖರ್ಚು ವೆಚ್ಚ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಮತ್ತು ಸರೋಗೇಟ್ಗೆ ಏನೇ ಪ್ರಾಬ್ಲಮ್ ಆದರೂ ಅಲ್ಲಿ ಅವರು ಮ್ಯಾನೇಜ್ ಮಾಡೋಂಥ ಕೆಪಾಸಿಟಿ ಇದೆಯಾ, ಡೆಲಿವರಿ ಆಪ್ಷನ್ಸ್ ಎಲ್ಲಿದೆ, ಮತ್ತು ಮಗುನೇನಾದರೂ ಪ್ರೀಟಮ್ ಆಗಿ ಹುಟ್ಟಿದ್ರೆ ಅದಕ್ಕೆ NICU ಫೆಸಿಲಿಟೀಸ್ ಎಲ್ಲ ಇದೆಯಾ, ಇವನ್ನೆಲ್ಲ ಯೋಚನೆ ಮಾಡಿಕೊಂಡು ಅವರು ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಪ್ಲಸ್ ಯಾರೇ ಆದ್ರೂ ಕ್ವಾಲಿಫೈಡ್ ಡಾಕ್ಟರು ಪ್ಲಸ್ ರಿಜಿಸ್ಟರ್ಡ್ ART ಕ್ಲಿನಿಕ್ಸಲ್ಲಿ ಸರೋಗೆಸಿ ಮಾಡಿಸ್ಕೋಬೇಕಾಗತ್ತೆ. ಇತ್ತೀಚೆಗೆ ನಾವು ಎಷ್ಟೊಂದು ಸ್ಕ್ಯಾಮ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಸರೋಗೆಸಿ ಮಾಡಿಕೊಡ್ತೀವಿ, ಮಗು ಮಾಡಿಕೊಡ್ತೀವಿ ಅಂತ ತುಂಬ ಎಲ್ಲ ಸ್ಕ್ಯಾಮ್ಸ್ ನ್ಯೂಸಲ್ಲಿ ತುಂಬ ಬರ್ತಾ ಇದೆ. ಸೊ ಆ ಥರ ಸ್ಕ್ಯಾಮ್ಸ್ಗಳಿಗೆಲ್ಲ ಇವ್ರು ಬೀಳಬಾರ್ದು. ಕರೆಕ್ಟಾಗಿರೋ IVF ಸೆಂಟರ್ಸ್, ರಿಜಿಸ್ಟರ್ಡ್ ಸೆಂಟರ್ಸಲ್ಲಿ ಹೋದರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ಸ್ನ ಸಿಗುತ್ತೆ. ಓಕೆ, ಈಗ ಹಾಗಿದ್ರೆ ಪ್ರತಿ ಸರಿ ಸ್ಕ್ಯಾನಿಂಗ್ ಈ ರೀತಿ ಎಲ್ಲ ಹೋಗ್ಬೇಕಾದ್ರೆ ಸರೋಗೇಟ್ ಮದರು, ಸೊ ಈ ದಂಪತಿಗಳು ಕೂಡ ಅವ್ರ ಜೊತೆಲಿ ಎನಿ ಟೈಮ್ ಇರಬೇಕಾಗತ್ತಾ? ಅವರು ಇಷ್ಟಪಟ್ಟರೆ ಇರಬಹುದು. ಬಟ್ ಯಾವುದೇ ART ಕ್ಲಿನಿಕ್ ಆದರೂ ಸರೋಗೆಸಿನಲ್ಲಿ ಏನೇನು ಸರೋಗೆಸಿ ಸ್ಟೆಪ್ಸು ಪ್ಲಸ್ ಆ ಸರೋಗೇಟ್ಗೆ ಏನೇನು ಟ್ರೀಟ್ಮೆಂಟ್ ಆಗ್ತಿದೆ ಪ್ರತಿಯೊಂದನ್ನು ದಂಪತಿಗಳಿಗೆ ತಿಳಿಸ್ಕೊಡ್ತಾರೆ. ಪ್ಲಸ್ ಅವರೂ ಎನಿ ಟೈಮ್ ಇರಬಹುದು ಸರೋಗೇಟ್ ಮದರ್ ಜೊತೆ, ಏನು ತೊಂದರೆ ಇಲ್ಲ. ಜೊತೆಗೆ ನೀವು ಇನ್ನೊಂದು ಕೇಳ್ತಾ ಇದ್ರಿ ಅಲ್ಲ, ಸೊ ಇವಾಗ ಯಾರು ಸರೋಗೆಸಿನ ಪಡ್ಕೋಬೋದು ದಂಪತಿಗಳು? ಸೊ ಆಲ್ರೆಡಿ ಒಂದು ಮಗು ಇದ್ದರೆ ಇನ್ನೊಂದು ಸೆಕೆಂಡ್ ಮಗುಗೆ ಸರೋಗೆಸಿ ಪಡ್ಕೋಬೋದಾ ಅಂತ ಕ್ವೆಶನ್ಸ್ ಇರುತ್ತಲ್ವ. ಸೊ ಅದು ಆ ರೀತಿ ಇಲ್ಲ. ಸೊ ಹೇಗೆ ಅಂದರೆ ಸರೋಗೆಸಿ ಪಡ್ಕೋಬೇಕಾದ್ರೆ ಆ ದಂಪತಿಗಳಿಗೆ ಯಾವುದೇ ಅವ್ರಿಗೆ ಮಗು ಸುತ್ತ ಇರಬಾರ್ದು, ಅಥವಾ ಅಡಾಪ್ಟೆಡ್ ಚೈಲ್ಡು ಇರಬಾರ್ದು, ಅಥವಾ ಸರೋಗೆಸಿ ಮೂಲಕ ಮುಂಚೆ ಮಗುನೂ ಮಾಡ್ಕೊಂಡಿರಬಾರ್ದು. ಪ್ಲಸ್ ಅವ್ರಿಗೆ ಏನಾದರೂ ಮಗು ಇದ್ದರೆ ಅದಕ್ಕೆ ತುಂಬ ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳ್ತೀವಲ್ಲ, ಬುದ್ಧಿಮಾಂದ್ಯತೆ ತುಂಬ ಜಾಸ್ತಿ ಇದ್ದು, ಅಥವಾ ಮಗುಗೇನಾದರೂ ಲೈಫ್ ಥ್ರೆಟನಿಂಗ್ ಕಂಡೀಷನ್ಸ್ ಅಂದರೆ ಅದರ ಜೀವಕ್ಕೆ ತೊಂದರೆ ಇದೆ, ಆ ಥರ ಏನಾದರೂ ಕಂಡೀಷನ್ಸ್ ಇದ್ದರೆ ಆವಾಗ ಸರೋಗೆಸಿನ ಆಪ್ಟ್ ಮಾಡ್ಕೋಬೋದು. ಓಕೆ, ಈಗ ಸಿಟಿಗಳಲ್ಲೆಲ್ಲ ಇದು ಹೆಚ್ಚಾಗೇ ಇದೆ. ಸೊ ಹಳ್ಳಿ ಕಡೆ ನೋಡೋದಾದರೆ ಈ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ. ಸೊ ಅವರಿಗೆ ಯಾವ ರೀತಿ ತಿಳಿ ಹೇಳ್ಬೋದು ಜಾಗೃತಿ ಮೂಡಿಸೋ ಕೆಲಸದಲ್ಲಿ ಅಂತ ಹೇಳೋದಾದರೆ? ಇವಾಗ ಸಿಟಿನಲ್ಲಿ ಅಂದರೆ ಎಲ್ಲರಿಗೂ ಎಜುಕೇಟೆಡ್ ಇರ್ತಾರೆ, ಇಂಟರ್ನೆಟ್ ನೋಡ್ತಾರೆ, ಸೊ ಅದ್ರ ಬಗ್ಗೆ ತಿಳ್ಕೊತಾರೆ. ಎಷ್ಟೊಂದು ಜನ ಈ ಹಳ್ಳಿ ಕಡೆ ಎಲ್ಲ ಅವ್ರಿಗೂ ಮಕ್ಕಳು ಬೇಕಾಗಿರುತ್ತೆ, ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ, ಹೋಗಲಿ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ಆ ಥರದವರು ಅವ್ರಿಗೆ ಏನೇ ಡೌಟ್ ಇತ್ತು ಅಂದ್ರೂ ಬಂದು ART ಸ್ಪೆಷಲಿಸ್ಟ್, IVF ಸ್ಪೆಷಲಿಸ್ಟ್ ಹತ್ರ ಮೀಟ್ ಮಾಡಿ ಸೊ ನೀಟಾಗಿ ಅವ್ರ ತೊಂದರೆಗಳನ್ನ ಡಿಸ್ಕಸ್ ಮಾಡಿದ್ರೆ ಡೆಫಿನೆಟಾಗಿ ಅವ್ರಿಗೂ ಸುತ್ತ ಅವರು ಮಗುನ ಪಡ್ಕೋಬೋದು ಸರೋಗೆಸಿ ಮೂಲಕ.
ಇನ್ನೊಂದು ಏನಂದರೆ ಈಗ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ ಇಷ್ಟೆಲ್ಲ ಇರೋದ್ರಿಂದ. ಸೊ ಈ ಸರೋಗೇಸ್ ಮದರು, IVF, IVG ಈ ರೀತಿ ತುಂಬ ಇರೋದ್ರಿಂದ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಡಿಫ್ರೆನ್ಸ್ ಹೇಳೋದಾದರೆ ಚಿಕ್ಕದಾಗೆ ಏನು ಅಂತ ಹೇಳಿ. ಸೊ ಇವಾಗ ಎಷ್ಟೊಂದು ಟ್ರೀಟ್ಮೆಂಟ್, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಂದರೆ ನಾನಾ ಥರದ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು IUI ಅಂತ ಹೇಳ್ತೀವಿ, ಇದು ಬೇಸಿಕ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೆಂಗಸರಲ್ಲಿ ಮೊಟ್ಟೆ ಬೆಳವಣಿಗೆಗೆಲ್ಲ ಮಾತ್ರೆಗಳನ್ನ ಕೊಟ್ಟು ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಮಾಡಿಕೊಂಡು, ಸೊ ಅದು ಹೊಡ್ಕೊಳ್ಳೋ ಟೈಮಲ್ಲಿ ಅವರ ಯಜಮಾನ್ರದ್ದು ಸೆಮೆನ್ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಡೆಡ್ ಸ್ಪರ್ಮ್ಸ್, ಅನ್ವಾಂಟೆಡ್ ಸ್ಪರ್ಮ್ಸ್ ಎಲ್ಲ ತೆಗೆದು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ಗರ್ಭಕೋಶಕ್ಕೆ ಹಾಕ್ತೀವಿ. ಇದನ್ನು IUI ಅಂತ ಹೇಳ್ತೀವಿ, ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ಸೊ ಇದರಲ್ಲಿ ಒಂದು 15 to 20% ಸಕ್ಸಸ್ ರೇಟ್ ಇರುತ್ತೆ. ಸೊ ಇದು ಪದೇ ಫೇಲ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು IVF ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಈ ಪ್ರೊಸೀಜರಲ್ಲಿ ಏನು ಮಾಡ್ತೀವಿ ಅಂದರೆ ಹೆಂಗಸರಿಗೆ 10 ರಿಂದ 12 ದಿವಸ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳನ್ನೆಲ್ಲ ಬೆಳವಣಿಗೆ ಮಾಡಿ ಆ ಮೊಟ್ಟೆಗಳನ್ನೆಲ್ಲ ಹೊರಗೆ ತೆಗಿತೀವಿ. ಸೇಮ್ ಅವ್ರ ಯಜಮಾನ್ರ ಸ್ಪರ್ಮ್ಸ್ ತೊಗೊಂಡು ಮೈಕ್ರೋಸ್ಕೋಪ್ ಅಂಡರ್ ಆ ಮೊಟ್ಟೆಗಳಿಗೆ ಸ್ಪರ್ಮ್ಸನ್ನು ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡಿ ಆಮೇಲೆ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದನ್ನು IVF ಅಂತ ಹೇಳ್ತೀವಿ. ಸೊ ಈ IVF ಮಾಡಿ ನಾವು ಭ್ರೂಣಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೊ ಹೆಂಗಸರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಅವ್ರ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಸಪೋಸ್ ಹೆಂಗಸರಲ್ಲಿ ಮಗು ಆಗೋದಕ್ಕೆ ತೊಂದರೆ ಇದೆ, ಗರ್ಭಕೋಶನೇ ಇಲ್ಲ, ಅದರದ್ದು ಏನಾದರೂ ತೊಂದರೆ ಇದೆ ಅಂದರೆ ಸರೋಗೇಟ್ ಬಾಡಿಗೆ ತಾಯಿ ಗರ್ಭಕೋಶಕ್ಕೆ ಈ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಪ್ರೊಸೀಜರಲ್ಲಿ ಅರೌಂಡ್ 50 to 60% ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಇತ್ತೀಚೆಗಂತೂ ಈ ರೀತಿ ಇನ್ಫರ್ಟಿಲಿಟಿ ಇದೆಲ್ಲ ತುಂಬ ಹೆಚ್ಚಾಗ್ತದೆ, ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಸೊ ಇದಕ್ಕೆ ಏನು ರೀಸನ್ ಅಂತ ನೋಡ್ತಾ ಹೋಗೋದಾದರೆ, ಸೊ ಒಂದು ಏಜ್. ಸೊ ಈಗ ನಾವೆಲ್ಲ ತುಂಬ ಓದಬೇಕು, ಕೆಲಸದಲ್ಲಿ ಮುಂದುವರಿಬೇಕು ಅಂತ ನಾವು ಮದುವೆ ಆಗೋ ಏಜ್ಗೆ ತುಂಬ ಕಡಿಮೆ, ಅಂದರೆ ಮದುವೆ ಆಗೋ ಏಜೇ ತುಂಬ ಲೇಟಾಗಿ ಆಗ್ತಾಯಿದೆ. ಲೇಟ್ ಮ್ಯಾರೇಜಸ್ಸು, ಮತ್ತು ನಮ್ಮ ಜೀವನ ಶೈಲಿ ತುಂಬ ಜಂಕ್ ಫುಡ್ಸ್ ತಿಂತೀವಿ, ಮತ್ತು ಎಕ್ಸಸೈಸ್ ಅನ್ನೋದೇ ಮಾಡಲ್ಲ, ಸ್ಮೋಕಿಂಗ್ ಹ್ಯಾಬಿಟು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರುತ್ತೆ, ಮತ್ತು ಬೇಗ ಈ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನು ಇದೆಲ್ಲ ಬಂದಾಗ ನೀಟಾಗಿ ಕಂಟ್ರೋಲ್ ಮಾಡ್ಕೊಳ್ದಿರೋದು. ಸೊ ಮತ್ತು ಪೊಲ್ಯೂಷನ್ನು, ಹೊರಗಡೆ ಎಷ್ಟು ಪೊಲ್ಯೂಷನ್ಸ್ ಇದೆ, ನಾವು ತಿನ್ನೋ ಆಹಾರದಲ್ಲಿ, ಬಳಸೋ ಪ್ಲಾಸ್ಟಿಕ್ಸಲ್ಲಿ, ಬಳಸೋ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಕೆಮಿಕಲ್ಸ್ ಇದೆ, ನಾವು ಯೂಸ್ ಮಾಡೋ ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು ಇದರಲ್ಲೆಲ್ಲ. ಸೊ ಇದರಿಂದ ಏನಾಗುತ್ತೆ, ಸ್ಪರ್ಮ್ಸ್ ಮೇಲೆ ಅದು ಪರಿಣಾಮ ಬೀಳುತ್ತೆ, ಮತ್ತು ಮೊಟ್ಟೆ ಸಂಖ್ಯೆ ಮೇಲೂ ಪರಿಣಾಮ ಬೀಳಿ ಸೊ ಈ ಥರ ಇನ್ಫರ್ಟಿಲಿಟಿ ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಓಕೆ, ಹಾಗಾದ್ರೆ ಈಗ ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಸೊ ಗಂಡು ಮಕ್ಳಲ್ಲೂ ಕೂಡ ಹೆಚ್ಚಾಗ್ತದೆ. ಮುಂಚೆ ಎಲ್ಲ ಏನು ಅನ್ಕೊಂತಾ ಇದ್ರು, ಮಕ್ಕಳಾಗಿಲ್ಲ ಅಂದರೆ ಹೆಂಗಸರಲ್ಲೇ ತೊಂದರೆ ಅಂತ. ಇತ್ತೀಚೆಗೆ ನಾವೆಲ್ಲ ಚೆಕ್ ಮಾಡಿದ್ರೆ ಸೊ 40% ಹೆಂಗಸರಲ್ಲಿ ತೊಂದರೆ ಇದ್ದರೆ 40% ಗಂಡಸರಲ್ಲೂ ಸುತ್ತ ತೊಂದರೆ ಇದೆ. ಸೊ ಅಷ್ಟು ಈವನ್ ಗಂಡಸರಲ್ಲೂ ಇನ್ಫರ್ಟಿಲಿಟಿ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ ಇನ್ನು ಹೆಣ್ಮಕ್ಳಲ್ಲಿ PCOD, PCOS ಇದು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಸೊ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ಪ್ರೆಗ್ನೆನ್ಸಿ ವಿಚಾರದಲ್ಲಿ? ಒಂದು PCOD ತೊಂದರೆ ಇದ್ದರೆ ಏನಾಗುತ್ತೆ ಅಂದರೆ, ಒಂದು ಅವ್ರ ತೂಕ ಜಾಸ್ತಿ ಇರುತ್ತೆ, ಮುಟ್ಟು ತಿಂಗಳ ಆಗ್ತಿರಲ್ಲ, ಇರ್ರೆಗ್ಯುಲರ್ ಸೈಕಲ್ಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಮೊಟ್ಟೆ ಬೆಳವಣಿಗೆ ಆಗೋದ್ರಲ್ಲಿ ತೊಂದರೆ ಆಗುತ್ತೆ, ಜೊತೆಗೆ ಬಾಡಿನಲ್ಲಿರೋ ಇನ್ಸುಲಿನ್ ಕರೆಕ್ಟಾಗಿ ಆ್ಯಕ್ಟ್ ಮಾಡ್ತಿರಲ್ಲ. ಸೊ ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ, ಕರೆಕ್ಟಾಗಿ ಮೊಟ್ಟೆ ಬೆಳವಣಿಗೆ ಆಗಲ್ಲ, ತಿಂಗಳ ಕರೆಕ್ಟಾಗಿ ಆಗಲ್ಲ, ಪೀರಿಯಡ್ಸ್ ಆಗ್ತಿರಲ್ಲ. ಸೊ ಈ ಥರ ತೊಂದರೆಯಿಂದ ಮಗು ಆಗೋದು ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅದರಿಂದ ಅವರು ಸ್ವಲ್ಪ ಜೀವನ ಶೈಲಿನ ಬದಲಾಯಿಸ್ಕೊಂಡು ತೂಕ ಕಡಿಮೆ ಮಾಡಿ ಡಾಕ್ಟರ್ನ ಮೀಟ್ ಮಾಡಿದ್ರೆ ಅವ್ರು ನೀಟಾಗಿ ಅಡ್ವೈಸ್ನ ಮಾಡ್ತಾರೆ. ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಮೊಟ್ಟೆ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಏನು ಕಾರಣ ಇದೆ ಮೇಡಮ್ ಹಾಗಿದ್ರೆ? ಇತ್ತೀಚಿನ ದಿನಗಳಲ್ಲಿ ನಾವು 25 ವರ್ಷ 30 ವರ್ಷದ ಮಹಿಳೆಯರಲ್ಲೇ AMH ಹಾರ್ಮೋನ್ ತುಂಬ ಕಡಿಮೆ ಆಗ್ತಿರೋದು ನೋಡ್ತಾ ಇದ್ದೀವಿ, ಮತ್ತು ಮೊಟ್ಟೆ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಸೊ ಕಂಪೇರ್ ಟು ಬಿಫೋರ್. ಸೊ ಯೂಶಲಿ ಏನಾಗುತ್ತೆ, ಹೆಂಗಸರಿಗೆ 35 ವರ್ಷ ಆದಮೇಲೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗಬೇಕು, ಬಟ್ ಇತ್ತೀಚೆಗೆ ಕಡಿಮೆ ವಯಸ್ಸಲ್ಲೇ ಬೇಗ ಕಡಿಮೆ ಆಗ್ತಾ ಇದೆ. ಇದಕ್ಕೇನು, ಒಂದು ಸ್ಟ್ರೆಸ್ಸು, ನಾವು ಊಟ ತಿಂಡಿ, ನಮ್ಮ ಜೀವನ ಶೈಲಿ, ಮತ್ತು ತುಂಬ ಏನು ಕೆಲಸದ ಒತ್ತಡಗಳು, ಮತ್ತು ಪೊಲ್ಯೂಷನ್ಸು, ಇದರೆಲ್ಲದ್ರಿಂದನೂ ಏನಾಗ್ತಿದೆ, ಈ ಮೊಟ್ಟೆ ಸಂಖ್ಯೆ ಬೇಗ ಕಡಿಮೆ ಆಗ್ತಾಯಿದೆ. ಜೊತೆಗೆ ನಾವು ಮುಂಚೆ ಎಲ್ಲ 20 ವರ್ಷ 21 ವರ್ಷಕ್ಕೆ ಮದುವೆ ಆಗಿಬಿಡ್ತಾಯಿದ್ರು, ಬೇಗ ಮಕ್ಕಳು ಮಾಡ್ಕೋತಾಯಿದ್ರು. ಇವಾಗ ಮದುವೆ ಆಗೋ ಏಜೇ 29 to 30 ಇಯರ್ಸ್ ಇದೆ. ಸೊ ಅದಾದಮೇಲೆ ಮಕ್ಕಳು ಪ್ಲ್ಯಾನ್ ಮಾಡೋಕ್ಕೆ 32 ಇಯರ್ಸ್ 34 ಇಯರ್ಸಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಸೊ ಈ ಥರ ಲೇಟ್ ಆಗ್ತಿರೋದ್ರಿಂದ ಏನಾಗುತ್ತೆ, ಮೊಟ್ಟೆ ಸಂಖ್ಯೆನೂ ಕಡಿಮೆ ಆಗಿರುತ್ತೆ, AMH ಕಡಿಮೆ ಆಗಿ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಸೊ ಇವಾಗ ಏನಂದರೆ, AMH ಕಡಿಮೆ ಇದೆ ಅಂದ ತಕ್ಷಣ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತಲ್ಲ. AMH ಹಾರ್ಮೋನ್ ಕಡಿಮೆ ಬಂದ ತಕ್ಷಣ ಸೊ ನಾವು ಫರ್ಟಿಲಿಟಿ ಕನ್ಸಲ್ಟೆಂಟ್ನ ಮೀಟ್ ಮಾಡಿ ಸೊ ಮೊಟ್ಟೆ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಮಾತ್ರೆಗಳು ಕೊಡ್ತಾರೆ, ಮತ್ತು ಅವರು ಯಾವ ಟ್ರೀಟ್ಮೆಂಟ್ಗೆ ಹೋದರೆ ಬೆಸ್ಟ್ ಅಂತ ಆ ಸಲಹೆನೂ ಕೊಡ್ತಾರೆ. ಸೊ AMH ಕಡಿಮೆ ಬಂದುಬಿಡ್ತು ಅಂತ ಅಳ್ತಾ ಕೂತ್ಕೊಳ್ಳೋದೆಲ್ಲ, ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಿದ್ರೆ ಕರೆಕ್ಟಾಗಿ ಸಲಹೆ ಕೊಡ್ತಾರೆ. ಸೊ ಅದರಿಂದ ಬೇಗ ಪ್ರೆಗ್ನೆನ್ಸಿ ಆಗ್ಬೋದು. ಈ ಏಜ್ ಆದಮೇಲೆ ಅಂದರೆ 35-40 ಅಬೋವ್ ಪ್ರೆಗ್ನೆನ್ಸಿ ಆಗೋದು ಅದು ಎಷ್ಟು ಸೇಫ್ ಇದೆ ಅಂತ? ಸೊ ಒಂದು ಆದಷ್ಟು
ಪ್ರೆಗ್ನೆನ್ಸಿ ಮಾಡ್ಕೋಬೇಕು ಅಂದರೆ 25ರಿಂದ 28 ವರ್ಷ ಐಡಿಯಲ್ ಏಜ್. ಸೊ 30 ಇಯರ್ಸ್ ಒಳಗಡೆ ಪ್ರೆಗ್ನೆನ್ಸಿನ ಮುಗಿಸ್ಕೊಬೇಕು. ಸೊ 35 ಇಯರ್ಸ್ ದಾಟಿದ್ರೆ ಏನಾಗುತ್ತೆ, ಒಂದು ನಾನು ಹೇಳ್ದಂಗೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗುತ್ತೆ, ಅದ್ರ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಗರ್ಭಕೋಶದಲ್ಲಿ ಆ ಭ್ರೂಣಗಳನ್ನ ಹಿಡ್ಕೊಂಡು ಬೆಳೆಸೋಂಥ ಕೆಪಾಸಿಟಿನೂ ಕಡಿಮೆ ಆಗುತ್ತೆ. ಮತ್ತು ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಆ ಥರ ಡಿಸೀಸಸ್ಸು ಜಾಸ್ತಿ ಆಗುತ್ತೆ. ಮತ್ತು ಹುಟ್ಟ ಮಗುನಲ್ಲಿ ಬುದ್ಧಿಮಾಂದ್ಯತೆ ಚಾನ್ಸಸ್ಸು ತುಂಬ ಜಾಸ್ತಿ ಆಗುತ್ತೆ. ಸೊ ಹೆಂಗಸ್ರ ಏಜ್ 35 ಇಯರ್ಸ್ ದಾಟ್ತು ಅಂದರೆ ಆ ಹುಟ್ಟ ಮಗುನಲ್ಲಿ ಬುದ್ಧಿಮಾಂದ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಮದುವೆ ಆಗಿ ಫ್ಯೂ ಇಯರ್ಸ್ ವೆಯ್ಟ್ ಮಾಡ್ತಾರೆ ಅಥವಾ ತುಂಬ ವರ್ಷನೇ ವೆಯ್ಟ್ ಮಾಡ್ತಾರೆ, ಇಲ್ಲ ನಮಗೆ ಮಗು ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ. ಸೊ ನೀವು ಅಂದರೆ ಅವ್ರಿಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು, ಯಾವಾಗ ಸಜೆಷನ್ ಕೊಡ್ತೀರಾ, ಓಕೆ ನಿಮಗಿನ್ನು ಆಗಲ್ಲ, ನೆಕ್ಸ್ಟ್ ಈ ವೇ ಹೋಗಿ ನೀವು ಅಂತ ಹೇಳಿ? ಸೊ ಇವಾಗ ದಂಪತಿಗಳ ಏಜು 35 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದರೆ ಅವ್ರು ಮದುವೆ ಆಗಿ 1 ವರ್ಷದ ತನಕ ಯಾವುದೇ ಕಾಂಟ್ರಸೆಪ್ಟಿವ್ಸು ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ ಡಾಕ್ಟರ್ನ ಬಂದು ಮೀಟ್ ಮಾಡಬೇಕು. ಅದೇ 35 ಇಯರ್ಸ್ ದಾಟಿತ್ತು ಅಂದರೆ 6 ತಿಂಗಳು ಅವ್ರು ಟ್ರೈ ಮಾಡಿ ಮಕ್ಕಳಾಗ್ತಿಲ್ಲ ಅಂದರೆ ಬಂದು ಭೇಟಿ ಮಾಡಬೇಕಾಗತ್ತೆ. ಅಥವಾ ಅವ್ರಿಗೆ AMH ಕಡಿಮೆ ಇದೆ, ಸ್ಪರ್ಮ್ ಕೌಂಟಲ್ಲಿ ತುಂಬ ತೊಂದರೆ ಇದೆ ಅಂದರೆ ಇಮಿಡಿಯೇಟ್ ಡಾಕ್ಟರ್ನ ಬಂದು ಮೀಟ್ ಮಾಡಬೇಕು. ಓಕೆ, ಈಗ ಅವ್ರು ಬಂದು ನಿಮಗೆ ನಾನು IVFನ ಈ ರೀತಿ ಮಗು ತೊಗೊಳ್ತೀನಿ ಅಂತ ಹೇಳಿದ ತಕ್ಷಣ ಸೊ ಅವ್ರು ಹೇಳ್ದಾಗ ಹೋಗುತ್ತಾ ಅಥವಾ ನೀವು ಸಜೆಸ್ಟ್ ಮಾಡ್ತೀರಾ ಈ ರೀತಿ ಹೋಗಿ ಅಂತ? ಇವಾಗ IVF ಸೆಂಟರ್, ಫರ್ಟಿಲಿಟಿ ಸೆಂಟರ್ಸ್ಗೆ ಬಂದವ್ರಿಗೆಲ್ಲ ನಾವು IVF ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಲ್ಲ. ಫಸ್ಟ್ ಅವ್ರು ಬಂದಾಗ ಅವ್ರದ್ದು ನೀಟಾಗಿ ಏನು ತೊಂದರೆ ಇದೆ ನೀಟಾಗಿ ಹಿಸ್ಟ್ರಿ ಎಲ್ಲ ತೊಗೋತೀವಿ. ಮತ್ತು ಸ್ಕ್ಯಾನ್ ಮಾಡಿ ಗರ್ಭಕೋಶ ಹೆಂಗಿದೆ, ಅಂಡಾಶಯಗಳು ಹೆಂಗಿದೆ, ಮೊಟ್ಟೆ ಸಂಖ್ಯೆ ಹೆಂಗಿದೆ ಚೆಕ್ ಮಾಡ್ತೀವಿ. ಗರ್ಭನಾಳಗಳು ಓಪನ್ ಇದೆಯಾ ಇಲ್ವಾ, ಮತ್ತು ಗಂಡಸರಲ್ಲಿ ಸೆಮೆನ್ ಟೆಸ್ಟ್ ಎಲ್ಲ ಮಾಡಿ ಸಪೋಸ್ ಎಲ್ಲ ನಾರ್ಮಲ್ ಬಂತು ಅಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸಪೋಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ IUI ಚಿಕಿತ್ಸೆ ಮಾಡ್ತೀವಿ. ತೀರಾ ಏನಾದರೂ ತೊಂದರೆ ಇದೆ ಅಂದರೆ ಮಾತ್ರ 3rd ಲೆವೆಲ್ ಟ್ರೀಟ್ಮೆಂಟ್ ದಟ್ ಇಸ್ IVFಗೆ ಹೋಗ್ತೀವಿ. ಸೊ ಎಲ್ಲರಿಗೂ IVF ಅವಶ್ಯಕತೆ ಇಲ್ಲ. ಓಕೆ, ಸೊ ಈಗ ಇನ್ನೊಂದು ವಿಚಾರ ಅಂದರೆ ಈ ಸರೋಗೆಸಿ ಮದರ್ IVF ಅಂತ ಹೇಳಿದ್ವಿ. ಸೊ ತಾಯಿಗೆ ಮಗು ಜೊತೆ ತುಂಬ ಕನೆಕ್ಟಂಗ್ ಇರುತ್ತೆ. ಸೊ ಸಮ್ಟೈಮ್ಸ್ ಈ ಆಚೆಯವ್ರ ಮಾತುಗಳು ಕೇಳಿ ಏನಾದರೂ ವಿಚಾರದಲ್ಲಿ ಸೊ ಇಲ್ಲ ಈ ಮಗು ನಂದಲ್ಲ ಅನ್ನೋ ಥರ ಅನಿಸುತ್ತೆ. ಸೊ ಅವರಿಗೆ ನೀವು ಯಾವ ರೀತಿ ಮೆಂಟಲಿ ಅವರಿಗೆ ಸಜೆಸ್ಟ್ ಮಾಡ್ತೀರಾ? ಬಾಡಿಗೆ ತಾಯಿ ಅವರು ಆಪ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಅವ್ರ ಹಕ್ಕುಗಳು ಎಲ್ಲನೂ ತಿಳಿಸ್ಕೊಟ್ಟಿರ್ತೀವಿ. ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ, ಅವ್ರ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಡೆಲಿವರಿ ಆದಮೇಲೆ ಆ ಮಗು ಮೇಲೆ ಅವ್ರದ್ದು ಯಾವುದೇ ಹಕ್ಕಿರಲ್ಲ, ಆ ಮಗುನ ಅವರು ದಂಪತಿಗಳಿಗೆ ವಾಪಸ್ ಕೊಡಬೇಕು ಅಂತ ಮುಂಚೆ ತಿಳಿಸಿ ಅದು ಅಗ್ರಿಮೆಂಟ್ಸ್ ಎಲ್ಲ ಆಗಿರುತ್ತೆ. ಮತ್ತು ಸರೋಗೇಟ್ ಮದರ್ ಆಗಿ ಆ್ಯಕ್ಟ್ ಮಾಡೋರು ಹಸ್ಬೆಂಡ್ದು ಸೈನ್ ಸುತ್ತ ಆಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಡೆಲಿವರಿ ಆದಮೇಲೆ ಅವರು ಮಗುನ ವಾಪಸ್ ದಂಪತಿಗಳಿಗೆ ಕೊಡಬೇಕಾಗತ್ತೆ. ಓಕೆ, ಇನ್ನು ಇತ್ತೀಚೆಗಂತೂ AI ಟೆಕ್ನಾಲಜಿ ಎಲ್ಲ ಕಡೆ ತುಂಬ ಹೆಚ್ಚಾಗಿದೆ. ಸೊ ಇದರಲ್ಲೂ ಕೂಡ ಅಡ್ವಾನ್ಸ್ ಟೆಕ್ನಾಲಜಿ ಅಂತ IVF ಅಲ್ಲಿ ಕೂಡ ಇದೆಯಾ, ಯಾವುದೆಲ್ಲ ಇದೆ ಅಂತ? ಸೊ IVF ಅಲ್ಲೂ ತುಂಬ ಲೇಟೆಸ್ಟ್ ಟೆಕ್ನಾಲಜೀಸ್ ಬಂದಿದೆ. ಒಂದು ನಾವು ಯೂಸ್ ಮಾಡೋ ಇಂಜೆಕ್ಷನ್ಸು ತುಂಬ ಒಳ್ಳೆ ರಿಕಾಂಬಿನೆಂಟ್ ಟೆಕ್ನಾಲಜಿ ಮೂಲಕ ತಯಾರಾಗಿದೆ. ಅದರ ಎಫಿಕಸಿನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಆಗುತ್ತೆ. ಮತ್ತು ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸು, ಸ್ಕ್ಯಾನ್ ಮೆಷಿನ್ಸು, ಇನ್ಕ್ಯುಬೇಟರ್ಸು, ಮತ್ತು ಭ್ರೂಣಗಳನ್ನ ಗ್ರೋ ಮಾಡೋಂಥ ಮೀಡಿಯಾಗಳಲ್ಲೂ ತುಂಬ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಜೊತೆಗೆ ನಾವು ಭ್ರೂಣಗಳನ್ನ ಹೆಂಗೆ ಗ್ರೋ ಆಗ್ತಾ ಇದೆ ಅಂತ ನೋಡೋದಕ್ಕೆ ಎಂಬ್ರಿಯೋಸ್ಕೋಪ್ ಅಂತ ಬಂದಿದೆ. ಮತ್ತು ಭ್ರೂಣದಲ್ಲಿ ಏನಾದರೂ ಜೆನೆಟಿಕ್ ತೊಂದರೆ ಇದೆಯಾ ಅನ್ನೋದಕ್ಕೆ ಅದರ ಸೆಲ್ ತೆಗೆದ್ಬಿಟ್ಟು PGTA ಟೆಸ್ಟಿಂಗ್ ಅಂತ ಮಾಡ್ತೀವಿ. ಸೊ ಅದು ಸುತ್ತ ಮಾಡ್ಬೋದು. ಜೊತೆಗೆ ಪದೇ ಫೇಲ್ಯೂರ್ ಆಗ್ತಿತ್ತು ಅಂದರೆ ಗರ್ಭಕೋಶದಲ್ಲಿ ಸ್ಯಾಂಪಲ್ ತೆಗೆದು ಎರಾ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಅಂದರೆ ಯಾವ ಟೈಮ್ಗೆ ಇವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ ಆ ಟೆಸ್ಟ್ಗಳೂ ಬಂದಿದೆ. ಸೊ ತುಂಬ ಅಡ್ವಾನ್ಸ್ಡ್ ಇದೆ. ಈವನ್ AI ಮೂಲಕ ಅದು ಎಂಬ್ರಿಯೋನ ಗ್ರೋತನ್ನು ಮಾನಿಟರ್ ಮಾಡಿಕೊಂಡು ಯಾವುದು ಬೆಸ್ಟ್ ಅಂತ ಹೇಳ್ಬೋದು. ಅಥವಾ ಸ್ಪರ್ಮ್ ಸೆಲೆಕ್ಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಸ್ಪರ್ಮ್ಸಲ್ಲಿ ಯಾವ ಸ್ಪರ್ಮ್ಸು ಚೆನ್ನಾಗಿದೆ ಅಂತ ಸಪ್ರೇಟ್ ಮಾಡಿ ಕೊಡೋ ಅಂಥ ಟೆಕ್ನಿಕ್ಸ್ಗಳು ಇರುತ್ತೆ. ಆ ಚೆನ್ನಾಗಿರೋ ಸ್ಪರ್ಮ್ಸನ್ನು ನಾವು IVF ಅಥವಾ IUIಗೂ ಯೂಸ್ ಮಾಡ್ಬೋದು. ಮತ್ತು ಈ IVF ಎಲ್ಲ ಮಾಡಿದಾಗ ಟ್ವಿನ್ಸ್ ಮಕ್ಕಳು ಜಾಸ್ತಿ ಆಗ್ತಾರಲ್ಲ, ಯಾಕದು? ಸೊ IVF ಅಂದ ತಕ್ಷಣ ಎಲ್ಲ ಟ್ವಿನ್ಸ್ ಆಗುತ್ತೆ ಅಂತಲ್ಲ. ಸೊ 100 ಜನಕ್ಕೆ ನಾವು ಟ್ರೈ ಮಾಡಿದ್ರೆ 10% ಚಾನ್ಸಸ್ಸು ಟ್ವಿನ್ಸ್ ಆಗುತ್ತೆ. ನಾವು ಯಾಕೆ ಅಂದರೆ 2 ಭ್ರೂಣ ಟ್ರಾನ್ಸ್ಫರ್ ಮಾಡಿದಾಗ 2 ಭ್ರೂಣನೂ ಕಚ್ಕೊಂಡ್ರೆ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ 100% ಎಲ್ಲರಿಗೂ ಟ್ವಿನ್ಸ್ ಅಂತೂ ಆಗಲ್ಲ. ಹಾಗಿದ್ರೆ ಈ IVF ಚಿಕಿತ್ಸೆ ಅನ್ನೋದು ಮೇಡಮ್ ತುಂಬ ದುಬಾರಿ ಇದೆಯಾ ಅಂತ? ಸೊ ಮುಂಚೆ ತುಂಬ ದುಬಾರಿ ಇರ್ತಿತ್ತು. ಯಾಕಂದರೆ ಎಲ್ಲ ಇಂಜೆಕ್ಷನ್ಸು ನಾವು ವಿದೇಶದಿಂದ ತರಬೇಕಾಗಿತ್ತು. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ವಿದೇಶದಲ್ಲಿ ತಯಾರಾಗ್ತಾಯಿತ್ತು. ಮತ್ತು IVF ಸೆಂಟರ್ಗಳು ತುಂಬ ಕಡಿಮೆ ಇತ್ತು. ಬಟ್ ಇವಾಗ ಎಷ್ಟೊಂದು ನಮ್ಮ ಇಂಡಿಯಾದಲ್ಲೇ ತಯಾರಾಗ್ತಾ ಇದೆ. ಪ್ಲಸ್ ತುಂಬ ಜನ IVF ಟೆಕ್ನಾಲಜಿನ, ICSI ಟೆಕ್ನಾಲಜಿನ ಕಲ್ತ್ಕೊಂಡು ಬಂದಿರೋದ್ರಿಂದ ನಮಗೆ ಮ್ಯಾನ್ ಪವರು ತುಂಬ ಜಾಸ್ತಿ ಇದೆ. ಜೊತೆಗೆ ಆದಷ್ಟು ನಾವು
ಆದಷ್ಟು ನಾವು ಕಡಿಮೆ ಖರ್ಚಲ್ಲಿ ಐ ವಿ ಎಫ್ ಚಿಕಿತ್ಸೆನ ಮಾಡ್ತಾ ಇರೋದ್ರಿಂದ ಸೊ ನಾವು UK ಗೆಲ್ಲ ಕಂಪೇರ್ ಮಾಡಿದ್ರೆ ಅದರಲ್ಲಿ 100% ಆ ಥರ ರೇಟ್ ಇದ್ದರೆ ನಮ್ಮದ್ರಲ್ಲಿ ಬರೀ 10% ರೇಟ್ ಇರುತ್ತೆ ಅಷ್ಟೇ. 1:10 ರೇಟ್ ಇಂಡಿಯಾಗೂ US ಕಂಪೇರ್ ಮಾಡಿದ್ರೆ ಸಕ್ಸಸ್ ರೇಟೂ ವಿ ಆರ್ ಈಕ್ವಲ್ ಟು US ಆ್ಯಂಡ್ UK. ಸೊ ಇವಾಗ ಐ ವಿ ಎಫ್ ಅಂದರೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಲೋನ್ ಫೆಸಿಲಿಟೀಸ್ ಇದೆ, ಕಾಸ್ಟ್ ಕಡಿಮೆ ಆಗಿದೆ, ಸೆಂಟರ್ಸ್ ಜಾಸ್ತಿ ಇದೆ. ಈವನ್ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿರೋ ಜನಗಳಿಗೂ ಐ ವಿ ಎಫ್ ಚಿಕಿತ್ಸೆನ ಪಡ್ಕೋಬೋದು. ಓಕೆ, ಈ ಸಕ್ಸಸ್ ರೇಟ್ ಅನ್ನೋದು ಎಷ್ಟಿದೆ ಐ ವಿ ಎಫಲ್ಲಿ? ಸೊ ಯೂಶಲಿ ಐ ವಿ ಎಫ್ ಸಕ್ಸಸ್ ರೇಟು ಅರೌಂಡ್ 50 to 60% ಇರುತ್ತೆ. ಸೊ ವರ್ಲ್ಡ್ ವೈಡ್ ನಾವು ನೋಡಿದ್ರೆ 40 to 50% ಸಕ್ಸಸ್ ರೇಟ್ ಅಂತ ಹೇಳ್ತಾರೆ. ಸೊ 100 ಜನಕ್ಕೆ ಟ್ರೈ ಮಾಡಿದ್ರೆ 50ರಿಂದ 60 ಜನಕ್ಕೆ ಸಕ್ಸಸ್ ಆಗುತ್ತೆ. ಹಾಗಾದರೆ ಈ ಬಿಫೋರ್ ಕೂಡ ಸ್ವಲ್ಪ ಅಬಾರ್ಟ್ ಆಗಿರುತ್ತಲ್ಲ, ಸೊ ಅವರಿಗೆ ಐ ವಿ ಎಫ್ ಸಕ್ಸಸ್ ಆಗುತ್ತಾ? ಇವಾಗ ಪದೇ ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಥವಾ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಪದೇ ಅಬಾರ್ಷನ್ಸ್ ಆಗ್ತಿರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ನಾವು ಜೆನೆಟಿಕ್ ಟೆಸ್ಟಿಂಗು ಮತ್ತು ಇಬ್ಬರು ಗಂಡಸರು ಹೆಂಗಸರಲ್ಲಿ ಜೆನೆಟಿಕ್ ಟೆಸ್ಟಿಂಗ್, ಕ್ಯಾರಿಯೋಟೈಪಿಂಗು ಮತ್ತು ಜೀನ್ ಅನಾಲಿಸಿಸು, ಕಪಲ್ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಪ್ಲಸ್ ಅವ್ರಿಗೇನಾದರೂ ಆಟೋಇಮ್ಯೂನ್ ಡಿಸೀಸ್ ಇದೆಯಾ, ಇಮ್ಯುನಲಾಜಿಕಲ್ ಕಾಸಸ್ ಇದೆಯಾ ಅಂತಲೂ ಚೆಕ್ ಮಾಡ್ತೀವಿ. ಸೊ ಅದೆಲ್ಲ ನಾರ್ಮಲ್ ಬಂತು ಅಂದರೆ ಐ ವಿ ಎಫ್ ಮೂಲಕ ಭ್ರೂಣಗಳನ್ನ ಮಾಡಿ ಆ ಭ್ರೂಣಗಳಿಂದ ಒಂದು ಸೆಲ್ಲನ್ನು ತೆಗೆದುಬಿಟ್ಟು ಟೆಸ್ಟಿಂಗಿಗೆ ಕಳಿಸ್ಬಿಟ್ಟು ಇದರಲ್ಲಿ ಏನಾದರೂ ಜೆನೆಟಿಕ್ ತೊಂದರೆ ಇದೆಯಾ ಅಥವಾ ಏನಾದರೂ ಬೇರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ ನೋಡ್ಕೋತೀವಿ. ಸೊ ಆ ಥರ ಏನೂ ಇಲ್ಲ ಅಂತ ಅಂದಾಗ ನಾರ್ಮಲ್ ಎಂಬ್ರಿಯೋನ ಗರ್ಭಕೋಶಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಈ ರೀತಿ ಐ ವಿ ಎಫ್ ಈ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಗೌರ್ಮೆಂಟ್ ಕಡೆಯಿಂದ ಏನೇನು ಕಾರ್ಯಕ್ರಮ ರೂಪಿಸ್ಬೋದು ನಿಮ್ಮ ಪ್ರಕಾರ? ಸೊ ಒಂದು ಗೌರ್ಮೆಂಟ್ ಮೂಲಕ ಅವರು ಈ ಮೆಡಿಸಿನ್ಸ್ ಎಲ್ಲ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಸಬ್ಸಿಡಿನಲ್ಲಿ ಕೊಟ್ಟರೆ ಎಲ್ಲರಿಗೂ ಕಾಸ್ಟ್ ಕಡಿಮೆ ಆಗುತ್ತೆ. ಜೊತೆಗೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ, ಮೆಡಿಕಲ್ ಕಾಲೇಜಸಲ್ಲಿ ಈ ಐ ವಿ ಎಫ್ ಲ್ಯಾಬ್ನ ತೆರೆದ್ರೆ ಎಷ್ಟೊಂದು ಜನಕ್ಕೆ ಈವನ್ ತುಂಬ ಕಡಿಮೆ ಅರ್ನ್ ಮಾಡ್ತಿರೋ ಕಪಲ್ಸೂ, ತುಂಬ ಬಡವರು ಸುತ್ತ ಐ ವಿ ಎಫ್ ಮೂಲಕ ಮಗುನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಫೆಸಿಲಿಟೀಸ್ ಆಪ್ಷನ್ಸ್ ಇಲ್ಲ. ಓಕೆ ಮೇಡಮ್, ಈಗ ಈ ಸರೋಗೆಸಿಯಲ್ಲಿ ಡೋನರ್ನ ಯೂಸ್ ಮಾಡ್ಕೊಂಡು ಕೂಡ ಸರೋಗೆಸಿ ಮದರ್ ತೊಗೊಳ್ಬೋದಾ, ಆಪ್ಷನ್ ತೊಗೊಳ್ಬೋದಾ ಅಂತ? ಸೊ ಈ ಸರೋಗೆಸಿನಲ್ಲಿ 2021ರಲ್ಲಿ ಲಾ ಬಂದಾಗ ಯಾವುದೇ ರೀತಿ ಡೋನರ್ ಗ್ಯಾಮಿಟ್ಸ್ ಅಂದರೆ ಡೋನರ್ ಎಗ್ ಆಗಲಿ ಡೋನರ್ ಸ್ಪರ್ಮ್ಸ್ ಆಗಲಿ ಯೂಸ್ ಮಾಡಬಾರ್ದು. ಆ ಥರ ಏನಾದರೂ ಯೂಸ್ ಮಾಡಿದ್ರೆ ಸರೋಗೇಟ್ ಮದರ್, ಬಾಡಿಗೆ ತಾಯಿಗೆ ಆ ಭ್ರೂಣನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ರೂಲ್ಸ್ ಇತ್ತು. ಬಟ್ ಅದಾದಮೇಲೆ ಸ್ವಲ್ಪ ಅಮೆಂಡ್ಮೆಂಟ್ಸ್ ಬಂದು ಎಷ್ಟೊಂದು ಜನ ಸ್ವಲ್ಪ ಈ ಗಂಡಸರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಸ್ಪರ್ಮ್ಸಲ್ಲಿ ತೀರಾ ತೊಂದರೆ ಇದ್ದಾಗ ಅವರು ಡೋನರ್ ಸ್ಪರ್ಮ್ಸ್ ಯೂಸ್ ಮಾಡಿರ್ತಾರೆ, ಅಥವಾ ಹೆಂಗಸರಲ್ಲಿ ಮೊಟ್ಟೆ ಸಂಖ್ಯೆ ತೀರಾ ಕಡಿಮೆ ಆಗಿ ಅಥವಾ ಓವರೀಸ್ ಏನಾದರೂ ತೆಗೆದುಬಿಟ್ಟು ಅಥವಾ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಮು ಮಗುಗೆ ಟ್ರಾನ್ಸ್ಫರ್ ಆಗ್ಬೋದು, ಆ ಥರ ಕಂಡೀಷನ್ಸಲ್ಲಿ ಡೋನರ್ ಎಗ್ ಯೂಸ್ ಮಾಡಿರ್ತಾರೆ. ಆ ಥರ ದಂಪತಿಗಳು ಕೋರ್ಟಿಗೆ ಹೋಗಿ ಸೊ ಅವ್ರ ತೊಂದರೆಗಳನ್ನೆಲ್ಲ ಹೇಳ್ಕೊಂಡಾಗ ಸೊ ಅಮೆಂಡ್ಮೆಂಟ್ನ ಪಾರ್ಲಿಮೆಂಟ್ ಅವರು ತೊಗೊಂಬಂದರು. ಸೊ ಅದರಲ್ಲಿ ಒಂದು ಅಂಶ ಸೊ ಡೋನರ್ದು ಯೂಸ್ ಮಾಡಬೇಕು, ಇನ್ನೊಂದು ಅಂಶ ದಂಪತಿಗಳ್ದಿರಬೇಕು ಗ್ಯಾಮೆಟ್ಸು, ಆವಾಗ ಸರೋಗೆಸಿ ಆಪ್ಷನ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಅಂದ್ರೂ ಯಾವ ಕಾರಣಕ್ಕೆ ಡೋನರ್ನ ಆಪ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ತಿಳಿಸಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಒಂದು ಅಫಿಡವಿಟ್ ಮಾಡಿಸ್ಕೊಂಡು ಆಮೇಲೆ ಡೋನರ್ನ ತೊಗೋಬೇಕು. ಆವಾಗಲೇ ನಾವು ಸರೋಗೇಟ್ ಮದರ್ಗೆ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತೆ. ಸೊ ಒಂದು ಅಂಶ ಅಂತೂ ದಂಪತಿಗಳ್ದು ಇರಲೇಬೇಕು. ಮೇಡಮ್, ಈಗ ಹಸ್ಬೆಂಡಲ್ಲಿ ಸ್ಪರ್ಮ್ ಕೌಂಟ್ 0 ಇದ್ರೂ ಕೂಡ ಸೊ ಮಗು ಪಡ್ಕೋಬೋದು ಐ ವಿ ಎಫ್ ಮೂಲಕ? ಸೊ ಇವಾಗ ಗಂಡಸರಲ್ಲಿ ಸೆಮೆನ್ ಅನಾಲಿಸಿಸ್ ನಾವು ಮಾಡಿದಾಗ ಸ್ಪರ್ಮ್ಸ್ ಕೌಂಟ್ 0 ಅಂತ ಬಂದ್ರೂ ಎಸ್ ಅವ್ರಿಗೆ ನಾವೇನು ಮಾಡ್ತೀವಿ, ಏನು ಕಾರಣಕ್ಕೆ ಈ ಥರ ಆಗಿದೆ, ಒಂದು ಸ್ವಲ್ಪ ಬ್ಲಡ್ ಟೆಸ್ಟು, ಸ್ಕ್ಯಾನು ಎಲ್ಲ ಮಾಡ್ತೀವಿ, ಪ್ಲಸ್ ಮಾತ್ರೆಗಳು, ಇಂಜೆಕ್ಷನ್ಸ್ನ ಕೊಟ್ಬಿಟ್ಟು 0 ಅಂತ ಬಂದ್ರೂ ಒಂದು ಸಣ್ಣ ಸೂಜಿ ಹಾಕಿ ಟೆಸ್ಟಿಸ್ ಮೂಲಕ ಸ್ಪರ್ಮ್ಸನ್ನು ತೆಗಿಯೋದಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ನಮಗೆ ಸ್ಪರ್ಮ್ಸ್ ಸಿಕ್ತು ಅಂದರೆ ಆ ಸ್ಪರ್ಮ್ಸನ್ನು ಯೂಸ್ ಮಾಡಿಕೊಂಡು ಅವ್ರ ವೈಫದ ಮೊಟ್ಟೆಗಳಿಗೆ ಈ ಸ್ಪರ್ಮ್ಸನ್ನು ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿ ಅವ್ರ ವೈಫ್ಗೆ ಟ್ರಾನ್ಸ್ಫರ್ ಮಾಡಿ ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ. ಎಷ್ಟೊಂದು ಜನ ಈ ಅಬ್ಸ್ಟ್ರಕ್ಟಿವ್ ಎಸೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಸ್ಪರ್ಮ್ಸ್ ಒಳಗಡೆ ಉತ್ಪತ್ತಿ ಆಗ್ತಿದೆ ಬಟ್ ಹೊರಗೆ ಬರೋಕ್ಕಾಗ್ತಿಲ್ಲ. ಅಂಥ ಕಂಡೀಷನ್ಸಲ್ಲಿ ಈ ಸ್ಪರ್ಮ್ಸ್ಗಳನ್ನ ಹೊರಗೆ ತೆಗೆದು ಅವ್ರಿಗೆ ಭ್ರೂಣ ಮಾಡಿ ಐ ವಿ ಎಫ್ ಚಿಕಿತ್ಸೆ ಕೊಟ್ಟು ಎಷ್ಟೊಂದು ಜನ ಮುದ್ದಾದ ಮಗುನ ಪಡ್ಕೊಂಡಿದ್ದಾರೆ. ಓಕೆ, ಸೊ ಈಗ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಸೊ ಇನ್ನೂ ಕೂಡ ಕೆಲವೊಬ್ರಿಗೆ ಇರುತ್ತೆ ಡೌಟು ಹೇಗೆ ಏನು ಅಂತ ಹೇಳಿ, ಸೊ ಅವರಿಗೆ ಏನು ಹೇಳ್ತೀರಾ ನೀವು? ಸೊ ನಿಮ್ಗೇನೇ ತೊಂದರೆ ಇತ್ತು ಅಂದರೆ ನೀವು ಅಕ್ಕಪಕ್ಕವ್ರ ಒಪಿನಿಯನ್ ಕೇಳೋದ್ರ ಬದಲು ಫರ್ಟಿಲಿಟಿ ಡಾಕ್ಟರ್ ಹತ್ರ ಬಂದು ಮೀಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರೆ ಸೂಕ್ತ ಪರಿಹಾರನ ಬೇಗ ನೀವು ಪಡ್ಕೋಬೋದು. ಸೊ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂದಂಗೆ ಸೊ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಅದು ತುಂಬ ಐಡಿಯಲ್ ಇರುತ್ತೆ ಆ ಏಜ್ ಅನ್ನೋದು. ಸೊ ಅದನ್ನು ನೀವು ವೇಸ್ಟ್ ಮಾಡ್ಕೊಂಬಿಟ್ರೆ ಟೈಮ್ನ, ಪ್ರೆಗ್ನೆನ್ಸಿ ಚಾನ್ಸಸ್ಸು, ಸಕ್ಸಸ್ ರೇಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬ ಇನ್ಫಾರ್ಮೇಷನ್ಸ್ ಕೊಡ್ರಿ. ಥ್ಯಾಂಕ್ ಯು ಮೇಡಮ್.
ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.